ನಮಸ್ತೆ. ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮೆಲ್ಲರ ಕಮೆಂಟ್ಸ್, ನಿಮ್ಮೆಲ್ಲರ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಎಸ್, ತುಂಬ ಜನ ಕಮೆಂಟ್ಸಲ್ಲಿ ತಿಳಿಸಿದ್ರಿ ಗುರು ರಾಘವೇಂದ್ರ ಸ್ವಾಮಿ ಬ್ಲೆಸ್ಸಿಂಗ್ಸ್ನ ಮಾಡಿ ಅಂತ. ಸೊ ಇವತ್ತು ನೀವು ಯಾರೆಲ್ಲ ರಿಕ್ವೆಸ್ಟ್ ಮಾಡಿದ್ದೀರಾ, ಕೇಳಿದ್ದೀರಾ, ಖಂಡಿತ ನಿಮಗಾಗಿ ಒಂದು ರೀಡಿಂಗ್ ಮಾಡ್ತಿದ್ದೀನಿ. ಎಸ್, ಇಲ್ಲಿ 2 ನಂಬರ್ಸ್ ಇದೆ. ನಿಮ್ಗೆ ಇಷ್ಟವಾಗಿರೋ ಒಂದು ನಂಬರ್ನ ಚಾಯ್ಸ್ ಮಾಡ್ಕೊಳ್ಳಿ, ಹಾಗೂ ಯಾವುದು ನಿಮಗೆ ರೆಸಿನೇಟ್ ಆಗುತ್ತೆ ಅದನ್ನು ಮಾತ್ರ ತಗೊಳ್ಳಿ. ರೆಸಿನೇಟ್ ಆಗಿಲ್ಲದೆ ಇರೋದನ್ನು ದಯವಿಟ್ಟು ಇಲ್ಲೇ ಬಿಟ್ಬಿಡಿ. ಎಸ್, ಇವತ್ತು ಮಂತ್ರಾಲಯದಿಂದ ಕೂಡ ನನಗೆ ರಾಯರ ಒಂದು ಫೋಟೋ ಕೂಡ ಬಂದಿದೆ. ತುಂಬಾ ಸಂತೋಷ ಆಗ್ತಿದೆ. ನನ್ನ ಬ್ರದರ್ ನನಗೆ ಇದನ್ನು ಗಿಫ್ಟ್ ಮಾಡಿದ್ದಾರೆ. ಇವತ್ತು ರಾಯರ ಒಂದು ವಾರ ದಿವಸನೇ ಈ ಒಂದು ಮಂತ್ರಾಲಯದಿಂದ ರಾಯರ ಒಂದು ಫೋಟೋ ಕೂಡ ಬಂದಿದೆ. ತುಂಬಾ ಸಂತೋಷ ಆಗ್ತಿದೆ. ರಾಯರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ, ನಮ್ಮ ಮೇಲೂ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಚಾಯ್ಸ್ ಮಾಡ್ಕೊಳ್ಳಿ. ಎಸ್, ಐ ಹೋಪ್ ನೀವು ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಪ್ಯಾನ್ ನಂಬರ್ 1, ಈ ಒಂದು ರೀಡಿಂಗ್ ನಿಮಗಾಗಿ ಮೊದಲನೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗೆ ಸಿಗ್ತಿದೆ ನೋಡೋಣ. ತುಂಬ ಖುಷಿ ಆಗ್ತಿದೆ, ತುಂಬ ಸಂತೋಷ ಆಗ್ತಿದೆ ಇವತ್ತು ಇದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದು. ಇವತ್ತು ರಾಯರು ನಮ್ಮ ಮನೆಗೆ ಬಂದಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ, ರಾಯರ ಆಶೀರ್ವಾದ, ದೇವರ ಆಶೀರ್ವಾದ ನನ್ನ ಜೊತೆ ಇದೇ ರೀತಿಯಾಗಿರಲಿ. ರಾಯರ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗಲಿ. ಎಸ್, ಮೊದಲನೇದಾಗಿ ಪ್ಯಾನ್ ನಂಬರ್ 1 ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಎಸ್, ಫೈಲ್ ನಂಬರ್ 1, ಯಾವುದೋ ಒಂದು ವಿಚಾರಕ್ಕೆ ತುಂಬ ಭಯ ಪಡ್ತಿದ್ದೀರಾ, ಹಾಗೂ ಆ ಒಂದು ವಿಚಾರದಿಂದ ನೀವು ಹೊರಗಡೆ ಬರೋಕ್ಕೆ ಹೋಗ್ತಿಲ್ಲ, ಅಥವಾ ಅದನ್ನು ಕ್ಲಿಯರ್ ಮಾಡೋಕ್ಕೂ ಆಗ್ತಿಲ್ಲ. ನಿಮಗೆ ಒಂದು ರೀತಿ ಆ ವಿಚಾರದಲ್ಲಿ ಸ್ಟ್ರಕ್ ಅನ್ನಿಸ್ತಿದೆ. ನೀವು ಯಾವ ವಿಚಾರದಿಂದ ಥಿಂಕ್ ಮಾಡ್ತಿದ್ದೀರಾ, ಅಪ್ಸೆಟ್ ಆಗಿದ್ದೀರಾ, ನೋವು ಆಗಿದೆ, ಅದರಿಂದ ನೀವು ಹೆಚ್ಚಾಗಿ ಹೊರಗಡೆ ಬರೋಕ್ಕೆ ಯಾಕೋ ಅವಕಾಶಗಳು ಸಿಗ್ತಿಲ್ಲ, ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ, ದಾರಿನೇ ಸಿಗ್ತಿಲ್ಲ ಅಂತ ನೀವು ವರಿ ಮಾಡ್ತಿದ್ರೆ, ಖಂಡಿತ ಮುಂದಿನ ವಾರಗಳಲ್ಲಿ ನಿಮಗೆ ಈ ಎಲ್ಲ ಒಂದು ಪ್ರಾಬ್ಲಮ್ಮಿಂದ ಹೊರಗಡೆ ಬರ್ತಿದ್ದೀರಾ. ರಾಯರು ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ಹೊಸ ವ್ಯಕ್ತಿ ಪರಿಚಯದಿಂದ ನಿಮಗೆ ಈ ಒಂದು ಆಗಿರೋ ಸಮಸ್ಯೆಗಳಿಗೆ ಪರಿಹಾರ ಕೂಡ ಸಿಗ್ತಿದೆ, ದಾರಿ ಕೂಡ ಸಿಗ್ತಿದೆ. ಖಂಡಿತ ಸ್ವಲ್ಪ ಬ್ಲಾಕೇಜಸ್ ಇದೆ ಫಾರ್ ಪಾಯಿಂಟ್ ನಂಬರ್ 1. ಆ ಬ್ಲಾಕೇಜಸ್ನ ರಾಯರು ರಿಮೂವ್ ಮಾಡ್ತಿದ್ದಾರೆ. ಪಾಸ್ಟ್ ಬಗ್ಗೆ ಏನು ಯೋಚನೆ ಮಾಡ್ತಿದ್ದೀರಾ ಅದನ್ನು ಮರೆತು ಪ್ರೆಸೆಂಟ್ ಬಗ್ಗೆ ಯೋಚನೆ ಮಾಡಿ. ಫ್ಯೂಚರ್ ಬಗ್ಗೆ ಏನು ಗಮನ ಕೊಡ್ತಿದ್ದೀರಾ, ಖಂಡಿತ ನೀವು ಅಂದ್ಕೊಂಡಿರೋದನ್ನು ಅಚೀವ್ ಮಾಡೋ ಟೈಮ್ ಬಂದಿದೆ. ಸ್ವಲ್ಪ ಎಲ್ಲನೂ ಬ್ಲೈಂಡಾಗಿ ನಂಬೇಡಿ, ಎಲ್ಲರಿಗೂ ಒಳ್ಳೆಯದನ್ನು ಬಯಸಕ್ಕೆ ಹೋಗಬೇಡಿ. ಎಲ್ಲನೂ ಆಗ್ತಿರುವಾಗ ನಿಮ್ಮ ಬದುಕಲ್ಲಿ ಕೆಲವು ವ್ಯಕ್ತಿಗಳು ನಿಮಗೆ ಅದನ್ನು ವಿಘ್ನ ಮಾಡ್ತಿದ್ದಾರೆ, ತೊಂದರೆ ಮಾಡ್ತಿದ್ದಾರೆ, ಕಟಕಟೆ ಆಗ್ತಿದೆ. ನಿಮ್ಮ ಕೆಲಸಗಳಲ್ಲಿ ಹೊಸ ಸ್ವಂತ ಬಿಸ್ನೆಸ್ನ ಶುರು ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ, ಹಾಗೂ ಹೊಸ ವಿದ್ಯೆನ ಕಲಿಬೇಕು ಅಂತ ತುಂಬ ಆಸಕ್ತಿ ಮೂಡ್ತಿದೆ. ಹಾಗೂ ಎಜುಕೇಷನ್ ಏನು ಡಿಸ್ಕಂಟಿನ್ಯೂ ಆಗಿದೆ, ಎಜುಕೇಷನ್ನ ಕೂಡ ಕಂಟಿನ್ಯೂ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರಾ. ಪಾಯಿಂಟ್ ನಂಬರ್ 1, ಖಂಡಿತ ಮುಂದಿನ ದಿನಗಳಲ್ಲಿ ನೀವು ಅಂದ್ಕೊಂಡಿರೋದನ್ನ ಸಿದ್ಧಿ ಮಾಡ್ಕೋತಿದ್ದೀರಾ. ಹಾಗೂ ನಿಮ್ಮ ಪೇರೆಂಟ್ಸ್ ಸಪೋರ್ಟಿಂದ ನಿಮಗೆ ಹೆಚ್ಚಿನ ಅವಕಾಶಗಳು, ಹೆಚ್ಚಿನ ಒಂದು ಧೈರ್ಯ ನಿಮಗೆ ಸಿಗ್ತಿದೆ. ಯಾಕೋ ಒಂದು ರೀತಿ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಿದೆ ಒಳಗಡೆ, ಯಾಕೋ ಒಂದು ರೀತಿ ಭಯ ಅನ್ನಿಸ್ತಿದೆ. ಯಾರೇನು ಅನ್ಕೋತಾರೆ, ಯಾರೇನು ಅನ್ಬಹುದು, ನಮಗೆ ಆ ರೀತಿಯಾದಂತಹ ಒಂದು ಚಂಚಲತೆ ಮನಸ್ಸು ನಿಮಗಿದೆ. ಪಾಯಿಂಟ್ ನಂಬರ್ 1, ಖಂಡಿತ ಆ ಎಲ್ಲ ಏನು ನೀವು ಅಂದ್ಕೊಂಡಿದ್ದೀರಾ ಆ ಕೆಲಸಗಳು ಅಚೀವ್ ಮಾಡಲಿಕ್ಕೆ ನಿಮ್ಮ ತಂದೆ ತಾಯಿಯ ಒಂದು ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಹಾಗೆ ಸ್ವಲ್ಪ ಸೋಂಬೇರಿ ಕೂಡ ಆಗ್ತಿದ್ದೀರಾ. ಪಾಯಿಂಟ್ ನಂಬರ್ 1, ಯಾರಿಗೆ ರೆಸಿನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ. ಸ್ವಲ್ಪ ಆಲಸ್ಯತನ, ಸ್ವಲ್ಪ ಸೋಂಬೇರಿ, ಸ್ವಲ್ಪ ಮೂಡ್ ಫಿಂಗ್ಸ್, ಸ್ವಲ್ಪ ಕೋಪ, ಸ್ವಲ್ಪ ಬೇಜಾರು, ನಿಮಗೆ ಬೇಜಾರು, ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ದಾರಿ ಸಿಗ್ತಿಲ್ಲ ಅಂತ ನೀವೇನು ವರಿ ಮಾಡ್ತಿದ್ದೀರಾ. ನೀವೇನು ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದೀರಾ ಆ ಕೆಲಸಗಳು ಶೀಘ್ರದಲ್ಲಿ ಸಿದ್ಧಿ ಆಗ್ತಿದೆ. ಹಾಗೆ ಏನು ಕೆಟ್ಟ ದೃಷ್ಟಿ ಇದೆ ಆ ಕೆಟ್ಟ ದೃಷ್ಟಿನ ನೀವು ನಿವಾರಣೆ ಕೂಡ ಮಾಡ್ಕೋತಿದ್ದೀರಾ.
ಒಂದು ಹೊಸ ಅವಕಾಶಕ್ಕೆ ಕೂಡ ನೀವು ವೆಯ್ಟ್ ಮಾಡ್ತಿದ್ದೀರಾ. ಆ ಅವಕಾಶ ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ಮುಂದಿನ ದಿನಗಳಲ್ಲಿ ಬರ್ತಿದೆ. ಕೋರ್ಟಿಗೆ ಸಂಬಂಧಪಟ್ಟಾಗೆ ಯಾವ ಕೆಲಸಗಳು ಪೆಂಡಿಂಗಲ್ಲಿ ಉಳಿದಿದೆ, ಅಥವಾ ಯಾವ ಅಮೌಂಟ್ ನಿಮಗೆ ಬರಬೇಕಾಗಿದೆ, ಅಥವಾ ಗಾಡಿಗೆ ಸಂಬಂಧಪಟ್ಟಿರುವಂತಹ ಕೇಸಸ್ ಆಗಿರಬಹುದು, ಅಥವಾ ನಿಮ್ಮ ಒಂದು ಆಸ್ತಿಗೆ ಸಂಬಂಧಪಟ್ಟಿರುವಂಥ ಕೇಸಸ್ ಆಗಿರಬಹುದು, ನಿಮ್ಮ ಡೈವರ್ಸಿಗೆ ಸಂಬಂಧಪಟ್ಟಾಗಿರೋ ಕೇಸಸ್ ಆಗಿರಬಹುದು, ಎಲ್ಲದರಿಂದನೂ ಒಂದು ರೀತಿ ರಿಲ್ಯಾಕ್ಸ್ ಆಗ್ತಿದ್ದೀರಾ. ನಿಮಗೆ ಬರಬೇಕಾಗಿರೋ ನ್ಯಾಯ, ನಿಮಗೆ ಸಿಗಬೇಕಾಗಿರೋ ಅಮೌಂಟ್, ನಿಮಗೆ ನ್ಯಾಯ ಸಿಗಬೇಕಾಗಿದೆ. ಅದನ್ನು ರಾಘವೇಂದ್ರ ಸ್ವಾಮಿಗಳು ಗುರುಗಳು ನಿಮಗೆ ದಾರಿನ ತೋರಿಸ್ಕೊಡ್ತಿದ್ದಾರೆ. ಹಾಗೂ ನೀವೇನು ಅರ್ಕೆನ ಮಾಡ್ಕೊಂಡಿದ್ದೀರಾ ರಾಯರಿಗೆ, ಏನಾದರೂ ಸೇವೆನ ಮಾಡ್ತೀನಿ ಅಂತ, ಖಂಡಿತ ಅದನ್ನು ದೇವರಿಗೆ ಅರ್ಪಣೆ ಮಾಡೋ ಸಮಯ ಬಂದಿದೆ. ನೀವೇನು ಅಂದ್ಕೊಂಡಿದ್ದೀರ ಅದನ್ನು ನೀವು ಅಚೀವ್ ಮಾಡ್ತಿದ್ದೀರಾ. ಗೋಮಾತೆಗೆ ನಿಮ್ಮ ಕೈಸ್ತದಿಂದ ಏನಾದರೂ ಹುಲ್ಲಾಗಿರಬಹುದು, ಅಥವಾ ಬೆಲ್ಲ ಆಗಿರಬಹುದು, ಅಕ್ಕಿ ಬೆಲ್ಲ ಬಾಳೆಹಣ್ಣನ್ನು ಕೊಟ್ಟು ಪ್ರಾರ್ಥನೆ ಮಾಡಿ ಗುರುವಾರದ ದಿವಸ ಇನ್ನಷ್ಟು ನಿಮ್ಮ ಕೆಲಸಗಳು ಫಾಸ್ಟಾಗಿ ಮೂವ್ ಆಗುತ್ತೆ. ವಿಘ್ನಗಳೆಲ್ಲವೂ ನಿವಾರಣೆ ಆಗ್ತಿದೆ. ಹಾಗೂ ಗೋಮಾತೆಯ ಅನುಗ್ರಹ ಆಶೀರ್ವಾದ ಕೂಡ ನಿಮಗೆ ಸಿಗ್ತಿದೆ. ಪಾಯಲ್ ನಂಬರ್ 1, ನಿಮ್ಮ ಕುಟುಂಬದ ಸದಸ್ಯರ ಒಂದು ಮಾತುಗಳು ನಿಮಗೆ ತುಂಬಾ ಮುಂದಿನ ದಿನಗಳಲ್ಲಿ ಸಂತೋಷನ ಕೊಡ್ತಿದೆ. ಅವರು ಹೆಚ್ಚು ನಿಮಗೆ ಸಪೋರ್ಟ್ ಮಾಡ್ತಿದ್ದಾರೆ ನೀವು ಮಾಡ್ತಿರೋ ಕೆಲಸಗಳಿಗೆ. ಹಾಗೂ ನೀವು ಸಾಕಿರುವಂತಹ ಪ್ರಾಣಿಗಳು ನಿಮ್ಮನ್ನ ತುಂಬಾ ಪ್ರೊಟೆಕ್ಟ್ ಮಾಡ್ತಿದೆ. ಹಾಗೂ ಇನ್ನಷ್ಟು ಈ ಒಂದು ನೀವೇನಾದರೂ ಸ್ವಂತವಾಗಿ ಏನಾದರೂ ಹೊಸ ಕೆಲಸಗಳನ್ನ ಮಾಡ್ತಿದ್ರೆ, ಅಥವಾ ಏನಾದರೂ ಡಾಗ್ ಬಿಸ್ನೆಸ್ನ ಮಾಡ್ತಿದ್ರೆ, ಅದರಲ್ಲೂ ಕೂಡ ಹೆಚ್ಚಿನ ಒಂದು ಲಾಭನ ನೋಡ್ತಿದ್ದೀರಾ. ಮುಂದಿನ ದಿನಗಳಲ್ಲಿ ನಿಮ್ಮ ಪೂರ್ವಜರರು ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಆಸ್ತಿಗೆ ಸಂಬಂಧಪಟ್ಟಾಗೆ ನಿಮ್ಮ ಪೂರ್ವಜರರು ನಿಮಗೆ ಆಸ್ತಿ ಆಗಿರಬಹುದು, ಅವ್ರು ನಿಮ್ಗೇನಾದರೂ ಒಂದು ಕೆಲಸನ ಪೆಂಡಿಂಗಲ್ಲಿ ಬಿಟ್ಟು ಹೊಟ್ಟೋಗಿರಬಹುದು. ಖಂಡಿತ ಆ ಕೆಲಸಗಳು ಮುಂದಿನ ದಿನಗಳಲ್ಲಿ ಹಾಗೂ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಪೂರ್ವಜರರು ಏನು ಜವಾಬ್ದಾರಿನ ಕಂಪ್ಲೀಟ್ ಮಾಡದೆ ಅವರು ಈ ಭೂಮಿನ ತ್ಯಜಿಸಿ ಹೋಗಿದ್ದಾರೆ, ಆ ವ್ಯಕ್ತಿಗಳು ನಿಮ್ಮ ಪೂರ್ವಜರರು ನಿಮಗೆ ಆಸ್ತಿಗೆ ಸಂಬಂಧಪಟ್ಟಾಗೆ ಹಾಗೂ ಇನ್ನಷ್ಟು ಮಾಹಿತಿಗೆ ಸಂಬಂಧಪಟ್ಟಾಗೆ ನಿಮಗೆ ಅವಕಾಶಗಳು ಸಿಗ್ತಿದೆ. ಆಸ್ತಿ ಕೂಡ ನಿಮ್ಮ ಕೈಗೆ ಸೇರ್ತಿದೆ. ಏನೋ ಇಂಪಾರ್ಟೆಂಟ್ ಮ್ಯಾಟರ್ ಇದೆ, ಅದನ್ನು ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಕಿವಿಗೆ ತಿಳಿತಿದೆ. ಅದು ಮೇಲ್ ಪರ್ಸನ್ಸಿಂದ ನಿಮಗೆ ಅದು ತಿಳಿತಿದೆ. ಹಾಗೆ ನಿಮ್ಮ ತಾತ ಹಾಗೂ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ತುಂಬ ವಯಸ್ಸಾಗಿರೋ ವ್ಯಕ್ತಿಗಳು ಪಾಸ್ ಆಗಿದ್ದಾರೆ, ಅವ್ರ ಬಗ್ಗೆ ನೀವೇನು ಹೆಚ್ಚು ವರಿ ಮಾಡ್ತಿದ್ದೀರಾ, ತುಂಬ ಮಿಸ್ ಮಾಡ್ತಿದ್ದೀರಾ, ಖಂಡಿತ ಅವರ ಆಶೀರ್ವಾದ ನಿಮ್ಮ ಜೊತೆಗಿದೆ. ನೀವು ಅಂದ್ಕೊಂಡಿರೋದಕ್ಕೆ ಅವರ ಬೆಂಬಲತೆ, ಅವರ ಆಶೀರ್ವಾದ ನಿಮಗೆ ಸಿಗ್ತಿದೆ. ನೀವು ಮಾಡ್ತಿರೋ ಕೆಲಸಕ್ಕೆ, ಯಾವುದೇ ಕೆಲಸ ನೀವು ಮಾಡ್ತಿರ್ಬೋದು ಮುಂದಿನ ದಿನಗಳಲ್ಲಿ, ಅಥವಾ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ಕೆಲಸಗಳನ್ನ ಮಾಡ್ತಿದ್ದೀರಾ, ಯಾವ ಜಾಬ್ನ ಮಾಡ್ತಿದ್ದೀರಾ, ಖಂಡಿತ ಅದರ ಎಲ್ಲದರಲ್ಲೂ ನಿಮ್ಮ ಪೂರ್ವಜರರ ಆಶೀರ್ವಾದ ಹೆಚ್ಚಾಗಿ ಇದೆ. ಫಾರ್ ಪಾಯಲ್ ನಂಬರ್ 1, ಎಸ್, ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಬಹಳಷ್ಟು ಬದಲಾವಣೆಗಳಿದೆ. ಅವರ ಮುಖದಲ್ಲಿ ತುಂಬ ಸಂತೋಷನ ನೋಡ್ತಿದ್ದೀರಾ. ತುಂಬ ದಿನಗಳಾಗಿದೆ ನಿಮ್ಮ ತಾಯಿಯ ಒಂದು ಮುಖದಲ್ಲಿ ಸಂತೋಷನ ನೋಡಿ. ಸೊ ನಿಮ್ಮಿಂದ ಅವ್ರ ಮುಖದಲ್ಲಿ ತುಂಬಾ ಸಂತೋಷನ ನೋಡ್ತಿದ್ದೀರಾ. ಹಾಗೂ 10 ನಂಬರ್ ಟೈಮಿಂಗ್ನ ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. 10 ನಂಬರ್ ಕೂಡ ತುಂಬ ಇಂಪಾರ್ಟೆಂಟ್ ಇರ್ಬೋದು ಫಾರ್ ಪಾಯಲ್ ನಂಬರ್ 1. ಹೊಸ ಪರ್ಸನ್ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹಾಗೂ ನಿಮ್ಮ ಲೈಫಿಗೆ ಹೊಸ ಅತಿಥಿ ಕೂಡ ಬರ್ತಿದ್ದಾರೆ, ಹೊಸ ಪಾರ್ಟ್ನರ್ ಕೂಡ ಬರ್ತಿದ್ದಾರೆ. ಅವರನ್ನು ನೀವು ಮಾಡ್ಕೋತಿದ್ದೀರಾ. ಹಾಗೂ ಇನ್ನಷ್ಟು ಸತ್ಯನ ಮಾತಾಡಲಿಕ್ಕೆ ಭಯ ಪಡ್ತಿದ್ದೀರಾ, ಹಿಂಜರಿತಿದ್ದೀರಾ. ಹಾಗೂ ನೀವೇನು ಸತ್ಯದ ದಾರಿಯಲ್ಲಿ ನಡೀತಿದ್ದೀರಾ, ಅದಕ್ಕೆ ಕೆಲವು ವ್ಯಕ್ತಿಗಳು ನಿಮಗೆ ನೋವನ್ನು ಮಾಡ್ತಿದ್ದಾರೆ. ನಿಮ್ಮ ಒಂದು ಲೈಫ್ ಬಗ್ಗೆ ನೀವು ಗಮನ ಕೊಡ್ತಿದ್ದೀರಾ, ನಿಮ್ಮ ಕುಟುಂಬದ ಬಗ್ಗೆ ನೀವು ಗಮನ ಕೊಡ್ತಿದ್ದೀರಾ. ಅದಕ್ಕೆ ಯಾರು ಅಡೆತಡೆ ಮಾಡ್ತಿದ್ದಾರೆ, ನಿಮಗೆ ನೆಗೆಟಿವಿಟಿ ಮಾಡ್ತಿದ್ದಾರೆ. ನೀವು ಸ್ವತಂತ್ರವಾಗಿ ಏನು ಬದುಕ್ತಿದ್ದೀರಾ, ನಿಮ್ಮ ಇಷ್ಟವಾಗಿ ನೀವೇನು ಮಾಡ್ತಿದ್ದೀರಾ, ನಿಮ್ಗೆ ಇಷ್ಟವಾಗಿರೋ ಥಿಂಗ್ಸಸ್ನ ನೀವೇನು ಪರ್ಚೇಸ್ ಮಾಡ್ತಿದ್ದೀರಾ, ಎಲ್ಲದಕ್ಕೂ ಪ್ರತಿಯೊಂದಕ್ಕೂ ನಿಮಗೇನು ಕಣ್ಣು ದೃಷ್ಟಿ ಇದೆ, ಇವಿಲ್ಲ ದೃಷ್ಟಿಗಿದೆ, ಅದರಿಂದ ನೀವು ಈಚೆ ಬರ್ತಿದ್ದೀರಾ. ಪಾಯಲ್ ನಂಬರ್ 1 ರಾಘವೇಂದ್ರ ಸ್ವಾಮಿ ಗುರುಗಳಿಂದ ಈ ಒಂದು ದೃಷ್ಟಿಯಿಂದ ನೀವು ಹೊರಗಡೆ ಬರ್ತಿದ್ದೀರಾ. ಆಲ್ರೆಡಿ ನಿಮಗೆ ಆ ದೃಷ್ಟಿಯಿಂದ ಹೊರಗಡೆ ರಾಯರು ತೆಗೆದಾಕಿದ್ದಾರೆ. ಹಾಗೂ ಈ ಹಿಂದೆ ನಿಮ್ಮ ಆರೋಗ್ಯದಲ್ಲಿ, ನಿಮ್ಮ ದೇಹದಲ್ಲಿ ಆಗ್ತಿರುವಂತಹ ಒಂದು ಚೇಂಜಸ್ ನಿಮಗೆ ತುಂಬಾ ಧೈರ್ಯನ ತಂದುಕೊಡ್ತಿದೆ. ಇನ್ನಷ್ಟು ದಾರಿನ ಕಟ್ಟಲಿಕ್ಕೆ, ಇನ್ನಷ್ಟು ಕನಸುಗಳನ್ನು ಕಟ್ಟಲಿಕ್ಕೆ. ಬಿಕಾಸ್ ಈ ಹಿಂದೆ ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ನೋಡಿದ್ರಿ.
ಆ ಸಮಸ್ಯೆ ಎಲ್ಲವೂ ತೊಳೆದು ಹೋಗ್ತಿದೆ ಆಲ್ರೆಡಿ. ಆ್ಯಂಡ್ ಇನ್ನು ಸ್ವಲ್ಪ ಹೆಜ್ಜೆಗಳಿದೆ ನೀವಿನ್ನಷ್ಟು ಮಾಹಿತಿನ ತಿಳ್ಕೊಳ್ಳಿಕ್ಕೆ. ನಿಮ್ಮ ಗೋಲ್ನ ರೀಚ್ ಮಾಡೋ ಸಮಯ ಕೂಡ ಬಂದಿದೆ. ಹೊಸದಾಗಿ ಏನು ಕೆಲಸ ಶುರು ಮಾಡಿದ್ದೀರಾ, ಖಂಡಿತ ಅದಕ್ಕೆ ಹೆಚ್ಚಿನ ಕೆಟ್ಟ ದೃಷ್ಟಿ ಇದೆ. ಆ ದೃಷ್ಟಿಗಳಿಂದ ಹೊರಗಡೆ ಬರ್ತಿದ್ದೀರಾ. ಹಾಗೂ ಯಾರ ಪ್ರಾಣಕ್ಕೆ ಅಪಾಯ ಇದೆ ಆ ಪ್ರಾಣನ ನೀವು ಕಾಪಾಡ್ತಿದ್ದೀರಾ. ನಿಮ್ಮ ಕಣ್ಮುಂದೆ ನಡೀತಾ ಇರುವಂತಹ ಸಮಸ್ಯೆಗಳನ್ನ ನೀವು ದೂರ ಮಾಡ್ತಿದ್ದೀರಾ. ಯಾರೋ ಒಂದು ವ್ಯಕ್ತಿ ನಿಮ್ಮ ಕಣ್ಮುಂದೆ ತುಂಬ ಏನಾದರೂ ಅವ್ರಿಗೆ ಸಮಸ್ಯೆಗಳಾಗ್ತಿರ್ಬಹುದು ಅಥವಾ ಅವ್ರ ಪ್ರಾಣಕ್ಕೆ ಸಂಬಂಧಪಟ್ಟಾಗೆ ಸಮಸ್ಯೆಗಳಾಗ್ತಿರಬಹುದು. ಅದನ್ನು ನೀವು ಪ್ರೊಟೆಕ್ಟ್ ಮಾಡ್ತಿದ್ದೀರಾ, ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಿದ್ದೀರಾ. ಹಾಗೂ ಆ ಒಂದು ಧೈರ್ಯನ ನಿಮಗೆ ರಾಯರು ಕೊಡ್ತಿದ್ದಾರೆ. ಅವರ ಒಂದು ಪ್ರಾಣನ ನೀವು ಉಳಿಸ್ತಿದ್ದೀರಾ. ಅವರ ಕಣ್ಣಿಗೆ ನೀವು ಒಂದು ದೊಡ್ಡ ವ್ಯಕ್ತಿ ಥರ ಕಾಣಿಸ್ತಿದ್ದೀರಾ ಪೈಲ್ ನಂಬರ್ 1. ಹಾಗೆ ಇನ್ನಷ್ಟು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಒಳ್ಳೆಯ ಹೆಸರನ್ನ ಗಳಿಸಲಿಕ್ಕೆ ನಿಮಗೆ ಅವಕಾಶ ಕೂಡ ಸಿಗ್ತಿದೆ. ನಿಮ್ಮ ಹೆಸರಿಗೆ ಯಾರು ಕಳಂಕ ತರಬೇಕು, ನಿಮ್ಮ ಒಂದು ವೃತ್ತಿಯಲ್ಲಿ ಕೆಲಸದಲ್ಲಿ ನಿಮಗೆ ಅವಮಾನ ಆಗಬೇಕು ಅಂತ ಯಾರು ಬಯಸಿದ್ರು ಆ ವ್ಯಕ್ತಿಗಳ ಮುಂದೆ ನೀವು ಎದ್ದು ನಿಲ್ತಿದ್ದೀರಾ. ಇದು ನಿಮಗೆ ಹೆಚ್ಚಾಗಿ ವಿಷ್ಣು ದೇವರ ಅನುಗ್ರಹ ಕೂಡ ಪೈಲ್ ನಂಬರ್ 1ಗೆ ಹೆಚ್ಚಾಗಿದೆ. ಅವರ ಒಂದು ಪ್ರಾಣನ ನೀವು ಉಳಿಸ್ತಿದ್ದೀರಾ. ಅದು ಪ್ರಾಣಿನೇ ಆಗಿರಬಹುದು, ವ್ಯಕ್ತಿಗಳೇ ಆಗಿರಬಹುದು. ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಮ ಕೈಯಿಂದ ಒಂದು ಜೀವ ಉಳಿತಿದೆ. ಎಸ್, ಫೈಲ್ ನಂಬರ್ 1. ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಇದ್ದರೆ ಸಾರಿ. ಇನ್ನಷ್ಟು ಪುಣ್ಯಕ್ಷೇತ್ರಗಳ ದರ್ಶನ ಕೂಡ ಮಾಡ್ತಿದ್ದೀರಾ. ಅಲ್ಲಿನ ಒಂದು ವಿಚಾರ ಕೂಡ ತಿಳ್ಕೊಳ್ತಿದ್ದೀರಾ. ಹಾಗೆ ನಿಮ್ಮ ಒಂದು ಪೂರ್ವಜರರ ಇದ್ದಿದ್ದಂತಹ ವಾಸಿಸ್ತಿರುವಂತಹ ಸ್ಥಳಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿರ್ಬಹುದು. ತುಂಬ ವರ್ಷಗಳ ಹಿಂದೆ ನೀವು ಆ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟಿರ್ಬೋದು. ತುಂಬ ವರ್ಷಗಳಾಗಿರಬಹುದು ನೀವು ಅಲ್ಲಿ ಹೋಗಿ ಆ ಒಂದು ಸ್ಥಳಕ್ಕೆ ನೀವು ಭೇಟಿ ಕೊಡ್ತಿದ್ದೀರಾ. ಹಾಗೂ ಇನ್ನಷ್ಟು ಆ ಒಂದು ಸ್ಥಳದಲ್ಲಿ ಹೆಚ್ಚಿನ ಒಂದು ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಾ. ಪೈಲ್ ನಂಬರ್ 1. ನಿಮ್ಮ ಪೂರ್ವಜರರು, ನಿಮ್ಮ ತಾತ ಅಜ್ಜಿ ಇದ್ದಂತಹ ಒಂದು ಮನೆ, ಆ ಮನೆಯಲ್ಲಿ ನೀವು ವಾಸಿಸ್ತಿದ್ದೀರಾ. ಅಲ್ಲಿ ಇನ್ನಷ್ಟು ನೀವು ನಿಮ್ಮ ಒಂದು ಮನೆ ದೇವರ ಒಂದು ಅನುಗ್ರಹದಿಂದ ಇನ್ನೂ ಒಂದು ಹೊಸ ಕೆಲಸನ ಕೂಡ ನೀವು ಆ ಒಂದು ಸ್ಥಳದಲ್ಲಿ ಶುರು ಮಾಡ್ತಿರಬಹುದು. ನಿಮ್ಮ ಪೂರ್ವಜರರು ಇದ್ದಂತಹ ವಾಸಿಸಿರುವಂತಹ ಸ್ಥಳನ ಕೂಡ ನೀವು ಕ್ಲೆನ್ಸಿಂಗ್ ಮಾಡ್ತಿದ್ದೀರಾ. ತುಂಬ ವರ್ಷಗಳಿಂದ ಆ ಒಂದು ಸ್ಥಳ ಏನು ನೀವಲ್ಲಿ ಹೋಗಿಲ್ಲ ಅಥವಾ ವಾಸಿಸಿಲ್ಲ, ಅಲ್ಲಿ ಕೂಡ ಹೋಮ ಪೂಜೆಗಳನ್ನು ನೀವು ಏರ್ಪಡಿಸ್ತಿರಬಹುದು. ಅಥವಾ ಮನೆಯೂ ಕೂಡ ನೀವು ಇನ್ನಷ್ಟು ಕ್ಲೆನ್ಸಿಂಗ್ ಮಾಡ್ತಿದ್ದೀರಾ. ಅಥವಾ ಮನೆ ಏನಾದರೂ ಡ್ಯಾಮೇಜ್ ಆಗಿದ್ರೆ ಮತ್ತೆ ಆ ಮನೆಯೂ ಕೂಡ ನಿರ್ಮಾಣ ಮಾಡ್ತಿದ್ದೀರಾ. ಪೈಲ್ ನಂಬರ್ 1. ಎಸ್, ನಿಮ್ಗೆನ ಹಿರಿಯರು ನಿಮಗೆ ಏನು ಮಾತುಗಳನ್ನು ಹೇಳ್ತಿದ್ದಾರೆ, ಅವರ ನುಡಿಗಳು ಏನಿದೆ ಅದನ್ನು ಇನ್ನಷ್ಟು ನೀವು ಆ ಶಬ್ದಗಳು ನಿಮಗೆ ಒಂದು ರೀತಿ ಮನಸ್ಸಿಗೆ ಸಂತೋಷನ ಕೊಡ್ತಿದೆ. ಅದು ಸರಿಯಾಗಿದೆ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ತಿದೆ. ಆ ಕೆಲಸನ ಕೂಡ ನೀವು ಕೈಗೆತ್ಕೊಂಡು ಮಾಡ್ತಿದ್ದೀರಾ. ಫೈಲ್ ನಂಬರ್ 1. ಎಸ್, ಒಂದು ರೀತಿ ಕೆಲವು ವಿಚಾರಗಳಲ್ಲಿ ನೀವು ತುಂಬ ಮೌನವಾಗಿದ್ದು ಅಬ್ಸರ್ವ್ ಮಾಡಿದ್ರೆ ಇನ್ನಷ್ಟು ಸತ್ಯಗಳು, ಇನ್ನಷ್ಟು ದಾರಿಗಳು ನಿಮಗೆ ಸಿಗ್ತಿದೆ. ಸಡನ್ನಾಗಿ ತುಂಬ ಕೋಪ ಬರ್ತಿದೆ, ತುಂಬ ಫಾಸ್ಟಾಗಿ ಮಾತಾಡ್ತಿದ್ದೀರಾ. ಅದು ನಿಮ್ಮ ಎದುರುಗಡೆ ಇರೋ ವ್ಯಕ್ತಿಗಳಿಗೆ ಅದು ಒಂದು ರೀತಿ ಮನಸ್ಸಿಗೆ ನೋವು ಉಂಟಾಗ್ತಿರಬಹುದು. ಅಥವಾ ಆ ವ್ಯಕ್ತಿಗಳು ನಿಮ್ಮ ಹತ್ರ ಮಾತಾಡಲಿಕ್ಕೆ ಒಂದು ರೀತಿ ಭಯ ಪಡ್ತಿರಬಹುದು. ಅಥವಾ ಆ ವ್ಯಕ್ತಿಗಳು ನಿಮಗೆ ಒಂದು ರೀತಿ ಒಳ್ಳೆಯದನ್ನು ಹೇಳ್ತಿದ್ರು, ನಿಮಗೆ ಅದನ್ನು ಯಾಕೋ ಮನಸ್ಸಿಗೆ ತಗೊಳಕ್ಕೆ ಆಗ್ತೇ ಇರಬಹುದು. ಪೈಲ್ ನಂಬರ್ 1. ಒಂದು ರೀತಿ ಯಾವುದನ್ನ ಮಾಡಬೇಕು, ಯಾವುದನ್ನ ತಗೋಬೇಕು ಅನ್ನೋ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಮುಂದಿನ ದಿನಗಳಲ್ಲಿ ಆಗ್ತಿದೆ. ಖಂಡಿತ ಆ ಎಲ್ಲ ಕನ್ಫ್ಯೂಷನ್ಸಿಂದ ನಿಮ್ಮನ್ನು ಹೊರಗಡೆ ಕರ್ಕೊಂಡು ಬರ್ತಿದ್ದಾರೆ. ಹಾಗೂ ಹೆಚ್ಚಾಗಿ ನೀವು ಧ್ಯಾನನ ಕೂಡ ಮಾಡ್ತಿದ್ದೀರಾ. ಹಾಗೂ ಇನ್ನಷ್ಟು ವಿಚಾರನ ತಿಳ್ಕೊಳ್ತಿದ್ದೀರಾ. ಇನ್ನಷ್ಟು ಬುಕ್ಸಸ್ನ ನೀವು ಓದ್ತಿದ್ದೀರಾ. ಸಾಧ್ಯ ಆದರೆ ನೀವು ನಿಮ್ಮ ಸುತ್ತ ಎಲ್ಲಾದರೂ ತೆಂಗಿನ ಮರ ಇದ್ದರೆ ಅದಕ್ಕೆ ನಿಮ್ಮ ಕೈಯಸ್ತಿನಿಂದ ನೀರನ್ನು ಹಾಕಿ ಹಾಗೂ ಅದಕ್ಕೆ ಪ್ರಾರ್ಥನೆಯನ್ನು ಮಾಡಿ ನಮಸ್ಕಾರ ಮಾಡಿ ಇನ್ನಷ್ಟು
ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಹಾಗೂ ಸಾಧ್ಯ ಆದರೆ ನೀವೇ ತೆಂಗಿನ ಮರನ ನೆಡಿ. ನಿಮ್ಮ ಪೂರ್ವಜರಾಗಿರಬಹುದು ಅಥವಾ ನಿಮ್ಮ ತಂದೆ ತಾಯಿಗಳಾಗಿರಬಹುದು, ಅದನ್ನೇನಾದರೂ ಕಡ್ದು ಹಾಕಿದರೆ ಅದರಿಂದ ಸ್ವಲ್ಪ ನಿಮಗೆ ಸಮಸ್ಯೆಗಳು ಆಗ್ತಿರಬಹುದು. ಖಂಡಿತ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಿಮ್ಮ ಮೂಲ ಜಾತಕನ ಒಂದ್ಸತಿ ಪರಿಶೀಲನೆ ಮಾಡಿ. ಫೈಲ್ ನಂಬರ್ 1. ಎಸ್, ನಿಮ್ಮ ಮಕ್ಕಳ ಜೀವನದಲ್ಲಿ ವಿದ್ಯಾಭ್ಯಾಸದ ವಿಚಾರವಾಗಿ ನೀವೇನು ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ, ಅವರ ಎಜುಕೇಷನ್ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಬಹಳಷ್ಟು ಬದಲಾವಣೆಗಳು ಅವರ ಒಂದು ವಿದ್ಯೆಯಲ್ಲಿ ಸಿಗ್ತಿದೆ. ಹಾಗೂ ಅವರ ಸಂಗೀತಕ್ಕೆ ಸಂಬಂಧಪಟ್ಟಾಗಿ ನೀವು ಸಂಗೀತ ಅಭ್ಯಾಸ ಕೂಡ ಮಾಡಿಸ್ತಿರಬಹುದು. ಹಾಗೂ ನಿಮ್ಮ ಮಕ್ಕಳಿಗೆ ಹೊಸ ಒಂದು ದಾರಿನ ನೀವು ರೂಪಿಸ್ತಿದ್ದೀರಾ, ದಾರಿನ ತೋರಿಸ್ತಿದ್ದೀರಾ. ಹಾಗೂ ನಿಮ್ಮ ಒಂದು ಏನು ಹೆಲ್ಪಿಂಗ್ ಇದೆ ಹಾಗೂ ನೀವೇನು ಹೊಸ ಕೆಲಸಗಳನ್ನ ಮಾಡ್ತಿದ್ದೀರಾ ಅದರಲ್ಲಿ ಹೆಚ್ಚಿನ ಒಂದು ಆಶೀರ್ವಾದ ರಾಘವೇಂದ್ರ ಸ್ವಾಮಿ ಗುರುಗಳಿಂದ ಸಿಗ್ತಿದೆ. ಹಾಗೂ ಶಾರದಾಂಬೆಯ ಆಶೀರ್ವಾದ ಕೂಡ ಸಿಗ್ತಿದೆ. ಹೆಚ್ಚು ಮುಂದಿನ ದಿನಗಳಲ್ಲಿ ಫೈಲ್ ನಂಬರ್ 1 ಹೆಚ್ಚು ಜಪಗಳನ್ನು ಮಾಡ್ತಿದ್ದೀರಾ, ಹೆಚ್ಚು ವಿಚಾರಗಳನ್ನ ತಿಳ್ಕೊಂಡು ಮಾತಾಡ್ತಿದ್ದೀರಾ. ಹಾಗೂ ನಿಮ್ಮಿಂದ ಇನ್ನಷ್ಟು ಜನಗಳಿಗೆ ಒಳ್ಳೆಯದಾಗ್ತಿದೆ. ನೀವು ಕಲ್ತಿರುವಂತಹ ವಿದ್ಯೆನ ನೀವು ಇನ್ನಷ್ಟು ಜನಗಳಿಗೆ ಹಂಚ್ತಿದ್ದೀರಾ. ಅದು ತುಂಬ ಹೆಮ್ಮೆ ಪಡುವಂತಹ ಕೆಲಸಗಳನ್ನು ಮಾಡ್ತಿದ್ದೀರಾ. ಅದು ರಾಯರು ಕೂಡ ನಿಮ್ಮನ್ನು ಮೆಚ್ಚುತ್ತಿದ್ದಾರೆ. ಹಾಗೂ ನಿಮ್ಮಿಂದ ಇನ್ನಷ್ಟು ಜನಗಳಿಗೆ ಒಳ್ಳೆಯದಾಗ್ತಿದೆ ಕೂಡ. ಅದನ್ನು ಯಾರು ತಪ್ಪಿಸ್ಬೇಕು ಅಂತ ವೆಯ್ಟ್ ಮಾಡ್ತಿದ್ದಾರೆ ನಿಮ್ಮ ಬದುಕಲ್ಲಿ, ಅದನ್ನು ಯಾರಿಂದನೂ ತಪ್ಪಿಸ್ಲಿಕ್ಕಾಗೋದಿಲ್ಲ. ಅದು ದೈವ ನಿಶ್ಚಯಿಸಿರುವಂತಹ ಕೆಲಸಗಳು ನಿಮ್ಮ ಕೈಯಿಂದ ಮಾಡಿಸ್ತಿದ್ದಾರೆ, ನೀವು ಅದನ್ನು ಮಾಡ್ತಿದ್ದೀರಾ. ಎಸ್ ಅನ್ನು ತೆಗೆಯೋಣ. ಏಂಜಲ್ಸಿಂದ ಏನು ಬ್ಲೆಸ್ಸಿಂಗ್ಸ್ ನಿಮಗೆ ಸಿಗ್ತಿದೆ ನೋಡೋಣ. ನಿಮ್ಮ ಮನಸ್ಸಲ್ಲಿ ಏನೋ ಒಂದು ರೀತಿ ಕ್ವಶನ್ ಇದೆ, ಆ ಕೆಲಸ ಆಗುತ್ತಾ, ನಾನು ಆ ಕೆಲಸ ಕೈ ಹಾಕಿದ್ರೆ ಸಕ್ಸಸ್ ಆಗುತ್ತಾ ಅಂತ. ಫೈಲ್ ನಂಬರ್ 1 ಕೆಲವರು ನೀವು ಯೋಚನೆ ಮಾಡ್ತಿದ್ದೀರಾ. ಖಂಡಿತ ಮಾಡಿ. ಭಗವಂತನ ಆಶೀರ್ವಾದ, ಗುರು ರಾಘವೇಂದ್ರ ಸ್ವಾಮಿಯ ಆಶೀರ್ವಾದ ನಿಮ್ಮ ಜೊತೆಗೆ ಇದೆ. ಯಾವುದೇ ಒಂದು ಕೆಲಸ ನೀವು ಮಾಡ್ತಿರಲಿ, ಆ ಕೆಲಸದಲ್ಲಿ ಹೆಚ್ಚಿನ ಒಂದು ಬದಲಾವಣೆನ ನೀವು ನೋಡ್ತಿದ್ದೀರಾ. ನೆಕ್ಸ್ಟ್ ಮಂತ್ ತುಂಬಾ ಇಂಪಾರ್ಟೆಂಟ್ ಇದೆ. ಫೈಲ್ ನಂಬರ್ 1ಗೆ ಯಾವುದು ಬೇಡ ಅದು ಫಾರ್ಗಿವ್ನೆಸ್ ಮಾಡಿಬಿಡಿ. ಯಾವ ಮಾತುಗಳು ನಿಮ್ಮ ಮನಸ್ಸಿಗೆ ನೋವಾಗಿದೆ ಅದನ್ನು ದೇವರಿಗೆ, ರಾಯರಿಗೆ ಅರ್ಪಿಸಿ. ಯಾರು ನಿಮಗೆ ನೋವು ಮಾಡಿದ್ದಾರೆ, ಯಾರು ನಿಮಗೆ ಟಾಂಟ್ ಮಾಡಿದ್ದಾರೆ, ಖಂಡಿತ ಅದನ್ನು ರಾಘವೇಂದ್ರ ಸ್ವಾಮಿ ಗುರುಗಳಿಗೆ ಒಪ್ಪಿಸ್ಬಿಡಿ. ಹೊಸದನ್ನು ನಿಮ್ಮ ಲೈಫಿಗೆ ಬರ್ತಿದೆ, ಮಾಡ್ಕೊಳ್ಳಿ. ಆ್ಯಂಡ್ ಅಂದ್ಕೊಂಡಿರೋ ಕೆಲಸಗಳಲ್ಲಿ ಖಂಡಿತ ಜಯ ನಿಮ್ದಾಗ್ತಿದೆ. ಫೈಲ್ ನಂಬರ್ 1 ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್. ಹರೇ ಕೃಷ್ಣ. ನಮಸ್ತೆ, ಹರೇ ಕೃಷ್ಣ. ಫೈಲ್ ನಂಬರ್ 2 ಯಾರು ಇದನ್ನು ಚಾಯ್ಸ್ ಮಾಡಿದ್ದೀರಾ, ಈ ಒಂದು ರೀಡಿಂಗಾಗಿ ರಾಯರಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಮೊದಲೇದಾಗಿ ಬೆಲ್ಲಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಎಸ್, ಫೈಲ್ ನಂಬರ್ 2 ಒಂದು ರೀತಿ ನಿಮ್ಮ ಮನಸ್ಸಲ್ಲಿ ಒಂದು ರೀತಿ ತುಂಬಾ ಸಂತೋಷದಲ್ಲಿದ್ದೀರಾ. ಏನೋ ಒಂದು ರೀತಿ ನಿಮ್ಮ ಲೈಫಲ್ಲಿ ನಾನು ಗೆದ್ದಿದ್ದೀನಿ ಅನ್ನೋ ಅಷ್ಟು ಸಂತೋಷ ಫೈಲ್ ನಂಬರ್ 2ಗೆ ಸಿಗ್ತಿದೆ. ಹಾಗೂ ಈ ಒಂದು ರೀಡಿಂಗ್ ನೋಡ್ತಿರ್ಬೇಕಿದ್ರೂ ಕೂಡ ನಿಮ್ಮ ಮನಸ್ಸಲ್ಲಿ ಒಂದು ರೀತಿ ಸಂತೋಷ ಇದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಂತೋಷದ ಸುದ್ದಿನ ಕೇಳ್ತಿದ್ದೀರಾ. ಹಾಗೂ ನೀವಿರುವಂಥ ವಾತಾವರಣ ಕೂಡ ತುಂಬಾ ಬದಲಾವಣೆ ಆಗ್ತಿದೆ. ಹಾಗೂ ರಾಯರಿದ್ದಾರೆ ಅನ್ನೋ ಒಂದು ಮೆಸೇಜಸ್ ನಿಮಗೆ ಇನ್ನಷ್ಟು ಕಾನ್ಫಿಡೆನ್ಸ್ನ ತಂದುಕೊಡ್ತಿದೆ, ಇನ್ನಷ್ಟು ಧೈರ್ಯನ ತಂದುಕೊಡ್ತಿದೆ. ಯಾರೂ ಇಲ್ಲ ಅಂತ ನೀವೇನು ಅಂದ್ಕೊಂಡಿದ್ದೀರಾ, ರಾಯರಿದ್ದಾರೆ ಅಂತ ನಿಮಗೆ ಹೆಚ್ಚಿನ ಒಂದು ನಂಬಿಕೆ ಬರ್ತಿದೆ ಫೈಲ್ ನಂಬರ್ 2ಗೆ. ಎಸ್, ಲೆಟ್ಸ್ ಕ್ಯಾಟ್ಸಿಂದ ಏನು ಮೆಸೇಜಸ್ ನಿಮಗಾಗಿ ಸಿಗ್ತಿದೆ ನೋಡೋಣ. ಹಾಗೂ ಮುಂದಿನ ದಿನಗಳಲ್ಲಿ ಮಂತ್ರಾಲಯಕ್ಕೆ ಕೂಡ ನೀವು ವಿಸಿಟ್ ಮಾಡ್ತಿದ್ದೀರಾ, ಅಲ್ಲಿ ಕೂಡ ಸೇವೆನ ಸಲ್ಲಿಸ್ತಿದ್ದೀರಾ, ಹೆಜ್ಜೆ ನಮಸ್ಕಾರ ಮಾಡ್ತಿದ್ದೀರಾ, ಅವಳ ಸೇವೆ ಮಾಡ್ತಿದ್ದೀರಾ. ಸೊ ಮನೆಗೆ ಸಂಬಂಧಪಟ್ಟಾಗೆ ಏನಾದರೂ ನೀವು ಹರಕೆನ ಮಾಡ್ಕೊಂಡಿದ್ರೆ ಅದನ್ನು ಕೂಡ ದೇವ್ರಿಗೆ ಅರ್ಪಣೆ ಮಾಡ್ತಿದ್ದೀರಾ, ಹರಕೆನ ಕೂಡ ದೇವರಿಗೆ ತೀರಿಸ್ತಿದ್ದೀರಾ, ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ಕೆಲವು ವ್ಯಕ್ತಿಗಳ ಒಂದು ಮುಖವಾಡ ನಿಮ್ಮ ಮುಂದೆ ಕಳಚಿ ಬೀಳ್ತಿದೆ, ಅದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ತಿದ್ದೀರಾ. ಏನು ನೀವು
ದೂರದಿಂದ ನೋಡ್ತಿದ್ದೀರಾ ಆ ವ್ಯಕ್ತಿಗಳ ಒಂದು, ಹತ್ರದಿಂದ ಏನು ನೋಡ್ತಿದ್ದೀರಾ, ದೂರದಿಂದ ವ್ಯಕ್ತಿಗಳು ಹೇಗಿದ್ದಾರೆ ಏನು ಅನ್ನೋದನ್ನು ನೀವು ಗಮನ ಕೊಡ್ತಿದ್ದೀರಾ. ಪಾಲ್ ನಂಬರ್ 2 ಇನ್ನಷ್ಟು ಆಳವಾಗಿ ತಿಳ್ಕೊಳ್ಬೇಕಾಗಿದೆ, ಆಳವಾಗಿ ತಿಳ್ಕೊಳ್ತಿದ್ದೀರಾ ಕೂಡ. ಹಾಗೂ ಹೆಚ್ಚು ಈ ಹಿಂದೆ ನಿದ್ರೆ ಕೂಡ ಸರಿಯಾಗಿ ನೀವು ಮಾಡ್ತಿಲ್ಲ, ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ, ಆ ಆರೋಗ್ಯದಿಂದ ಸಮಸ್ಯೆಗಳಿಂದ ಹೊರಗಡೆ ಬರ್ತಿದ್ದೀರಾ. ಹಾಗೂ ನಿಮ್ಗೇನೇ ಒಂದು ಭಯ ಅನ್ನಿಸ್ತಿದೆ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ, ಆ ಎಲ್ಲ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಒಂದು ಏನು ಸಮಸ್ಯೆಗಳಿದೆ ಅದೆಲ್ಲ ನಿವಾರಣೆ ಆಗ್ತಿದೆ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ. ಹೊಸ ಬದುಕಿಗೆ ಕಾಲಿಡ್ತಿದ್ದೀರಾ, ಹೊಸ ಒಂದು ಕೆಲಸಕ್ಕೆ ಕಾಲಿಡ್ತಿದ್ದೀರಾ, ಹಾಗೂ ಹೊಸ ಒಂದು ನಿಮ್ಮ ಲೈಫಲ್ಲಿ ಬೆಳಕು ಮೂಡ್ತಿದೆ. ನಿಮ್ಮನ್ನು ಯಾರು ನೋವು ಮಾಡಿದ್ದಾರೆ, ನಿಮಗೆ ಯಾರು ಹರ್ಟ್ ಮಾಡಿದ್ದಾರೆ ಅಂತಹ ವ್ಯಕ್ತಿಗಳಿಗೆ ವಾಪಸ್ ಅವರ ನೋವು ಏನು ಅನ್ನೋದನ್ನು ನೀವು ತೋರಿಸ್ಕೊಡ್ತಿದ್ದೀರಾ. ಪಾಲ್ ನಂಬರ್ 2 ನಿಮ್ಮ ಕೆಲಸದಲ್ಲೂ ಕೂಡ ಬ್ಯಾಲೆನ್ಸಿಂಗ್ ಬರಬೇಕಾಗಿದೆ, ಬರ್ತಿದೆ. ಹಾಗೂ ನಿಮ್ಮ ಒಂದು ಏನು ಡಿಸಿಷನ್ಸ್ನ ತಗೋತಿದ್ದೀರಾ ಪಾಲ್ ನಂಬರ್ 2, ಖಂಡಿತ ಅದರಲ್ಲೂ ಕೂಡ ಹೆಚ್ಚಿನ ಒಂದು ಬದಲಾವಣೆ ಕೂಡ ಬರ್ತಿದೆ. ಏನು ಡಿಸಿಷನ್ಸ್ ನೀವು ತಗೋತಿದ್ದೀರಾ ಖಂಡಿತ ಅದು ನಿಮ್ಮ ಕುಟುಂಬಕ್ಕೆ, ನಿಮಗೆ, ನಿಮ್ಮ ಲೈಫಿಗೆ ತುಂಬಾ ಇಂಪಾರ್ಟೆಂಟ್ ಅನ್ನಿಸ್ತಿದೆ. ಆ್ಯಂಡ್ ಅದು ಇಂಪಾರ್ಟೆಂಟ್ ಕೂಡ ಆಗಿರಬಹುದು ಮುಂದಿನ ದಿನಗಳಲ್ಲಿ. ಎಸ್, ಯಾವುದೇ ಒಂದು ಪತ್ರಗಳ ಮೇಲೆ ಹಾಗೂ ಯಾವುದೇ ಒಂದು ವಿಚಾರವಾಗಿ ಸಂಬಂಧಪಟ್ಟಾಗೆ ಗಮನ ಇಟ್ಟು ಹಾಗೂ ಅದ್ರ ವಿಚಾರನ ತಿಳಿದುಕೊಂಡು ಸೈನ್ ಮಾಡಿ. ಹಾಗೂ ಯಾರಿಗಾದ್ರೂ ನೀವು ಪ್ರಾಮಿಸಿಂಗ್ ಮಾಡೋದಿದ್ರೆ ಆ ಒಂದು ವಿಚಾರವಾಗಿ ಗಮನ ಕೊಟ್ಟು ಪ್ರಾಮಿಸ್ನ ಮಾಡಿ. ಎಸ್, ಪರಿಚಿತರಾಗಿರ್ಬೋದು, ಅಪರಿಚಿತರಾಗಿರಬಹುದು, ಯಾರಾದರೂ ಹೊಸ ವ್ಯಕ್ತಿಗಳು ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಆಗಿರಬಹುದು, ಅವರು ನಿಮ್ಮ ಹತ್ರ ಸಹಾಯನ ಕೇಳ್ತಿರಬಹುದು. ಅಥವಾ ಆ ಸಹಾಯನ ನೀವು ಮಾಡಿದ ಮೇಲಿಂದ ಇನ್ನಷ್ಟು ಸಮಸ್ಯೆಗಳು ಸ್ವಲ್ಪ ಆಗಬಹುದು, ಅದ್ರ ಕಡೆ ಗಮನ ಕೊಡಬೇಕಾಗಿದೆ, ಅದ್ರ ಬಗ್ಗೆ ಎಚ್ಚರಿಕೆ ವಹಿಸಬೇಕಾಗಿದೆ. ಹೊಸ ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಿದೆ. ಹಾಗೂ ನಿಮ್ಮ ಪ್ರೀತಿಗೆ ಸಂಬಂಧಪಟ್ಟಾಗಿ ಏನು ನೀವು ನೋವು ತಿಂತಿದ್ದೀರಾ, ಆ ವ್ಯಕ್ತಿನ ಬಿಟ್ಟು ನೀವು ದೂರ ಇದ್ದೀರಾ, ಮತ್ತು ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರಬೇಕು ಅಂತ ನೀವೇನು ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ ರಾಯರ ಹತ್ರ, ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಸ್ವಲ್ಪ ಸದ್ಯದ ಪರಿಸ್ಥಿತಿಯಲ್ಲಿ ಅವರ ಒಂದು ಫ್ಯಾಮಿಲಿಗೆ ಸಂಬಂಧಪಟ್ಟಾಗೂ ಕೂಡ ಸಮಸ್ಯೆಗಳಾಗಿರಬಹುದು. ನೀವು ಯಾವ ವ್ಯಕ್ತಿಗೋಸ್ಕರ ನೆನೆಸ್ಕೊಂಡಿದ್ದೀರಾ ಆ ವ್ಯಕ್ತಿಯ ಒಂದು ಕುಟುಂಬದಲ್ಲೂ ಕೂಡ ಸ್ವಲ್ಪ ಸಮಸ್ಯೆಗಳಾಗಿರ್ಬೋದು. ಅದೆಲ್ಲವೂ ಕ್ಲಿಯರ್ ಆದಮೇಲೆ ನಿಮ್ಮ ಲೈಫಿಗೆ ಬರಬೇಕು ಅಂತ ವೇಟ್ ಮಾಡ್ತಿದ್ದಾರೆ ಆ ವ್ಯಕ್ತಿ ಕೂಡ. ಎಸ್, ಇದು ಯಾರಿಗೆ ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಹಾಗೂ ಹಣಕಾಸಿಗೆ ಸಂಬಂಧಪಟ್ಟಾಗೆ ಅದು ಕೂಡ ಬ್ಯಾಲೆನ್ಸಿಂಗ್ ಬರ್ತಿದೆ, ಕೆಲಸದಲ್ಲೂ ಬ್ಯಾಲೆನ್ಸಿಂಗ್ ಇದೆ, ಹಾಗೂ ನಿಮ್ಮ ಆರೋಗ್ಯದಲ್ಲೂ ಬ್ಯಾಲೆನ್ಸ್ ಇದೆ, ಹಾಗೂ ನೀವು ತಗೊಳ್ತಾ ಇರೋ ನಿರ್ಧಾರಗಳಲ್ಲೂ ತುಂಬಾ ಬದಲಾವಣೆ ಇದೆ. ನಿಮ್ಮ ಮಕ್ಕಳ ಲೈಫಲ್ಲೂ ಕರಿಯರ್ ಲೈಫಲ್ಲೂ ಕೂಡ ತುಂಬಾ ಚೇಂಜಸ್ ಇದೆ. ಯಾರು ನಿಮಗೆ ನೆಗೆಟಿವಿಟಿ ಮಾಡಿದ್ದಾರೆ ಅದು ವಾಪಸ್ ಅವ್ರಿಗೆ ರಿಟರ್ನ್ ಬ್ಯಾಕ್ ಆಗಿ ಹೋಗ್ತಿದೆ. ಸಡನ್ನಾಗಿ ಒಂದು ಕಾಲ್ ಮೆಸೇಜಸ್ ನಿಮಗೆ ಬರ್ತಿದೆ, ಅದರಿಂದ ನೀವು ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ತಿದ್ದೀರಾ. ಹಾಗೂ ಯಾರು ನಿಮ್ಮ ಜೊತೆ ಸುಮ್ಮನೆ ಕಾಲ್ಗೆಡ್ಕೊಂಡು ಜಗಳ ಮಾಡಬೇಕು ಅಂತ ಬಯಸ್ತಿದ್ದಾರೆ ಅಂತಹ ವ್ಯಕ್ತಿಗಳನ್ನ ತುಂಬ ದೂರ ಇಡ್ತಿದ್ದೀರಾ. ಇನ್ನಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಳ್ತಿದ್ದೀರಾ. ಇನ್ಫಾರ್ಮೇಷನ್ ಜೊತೆಗೆ ಯಾರು ನಿಮ್ಮವರು ಅನ್ನೋದು ನಿಮಗೆ ಹೆಚ್ಚಾಗಿ ರಾಯರು ಅರ್ಥ ಮಾಡಿಸ್ತಿದ್ದಾರೆ. ಎಸ್, ಯಾರನ್ನ ನೀವು ತುಂಬ ಹಚ್ಕೊಂಡಿದ್ರಿ ಆ ವ್ಯಕ್ತಿಗಳಿಂದ ನೀವು ದೂರ ಇದ್ದರೆ ವಾಪಸ್ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಅವ್ರ ಬಗ್ಗೆ ಸ್ವಲ್ಪ ನೀವು ಗಮನ ಹರಿಸ್ಬೇಕಾಗುತ್ತೆ. ಅವ್ರು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಪಾರ್ಟ್ನರ್ ಆಗಿರಬಹುದು, ಅಥವಾ ನಿಮ್ಮ ಲವರ್ ಆಗಿರಬಹುದು, ಅಥವಾ ನಿಮ್ಮ ಸಿಸ್ಟರ್ ಆಗಿರ್ಬೋದು, ಕಸಿನ್ ಯಾರಾದರೂ ಆಗಿರಬಹುದು. ಅವರಿಂದ ಸ್ವಲ್ಪ ಅಡೆತಡೆಗಳಾಗಬಹುದು. ನಿಮ್ಮ ಒಂದು ಕೆಲಸಕ್ಕೆ ಯಶಸ್ಸಿಗೆ ಸ್ವಲ್ಪ ಅಡೆತಡೆಗಳು ಆಗಬಹುದು. ಎಸ್, ಏನಾದರೂ ನೀವು ವಿಘ್ನೇಶ್ವರನಿಗೆ ಅರಿಕೆನ ಮಾಡ್ಕೊಂಡಿದ್ರೆ ತುಂಬ ತಿಂಗಳುಗಳಾಗಿರಬಹುದು, ಅರಿಕೆ ಕೂಡ ನೀವು ದೇವರಿಗೆ ಅರ್ಪಣೆ ಮಾಡ್ತಿದ್ದೀರಾ. ಹಾಗೂ ನಿಮ್ಮ ಸುತ್ತ ಯಾರು ದುಷ್ಟರಿದ್ದಾರೆ ಅವರನ್ನ ಸಂಹಾರ ಮಾಡಿಕೆ ನರಸಿಂಹಸ್ವಾಮಿ ದೇವರು ಬಂದಿದ್ದಾರೆ, ರಾಯರಿದ್ದಾರೆ. ಹಾಗೂ ನಿಮಗೆ ಸಣ್ಣ ಪುಟ್ಟ ವಿಚಾರಕ್ಕೆ ಏನು ಡಿಸಿಷನ್ ತಗೊಳ್ಳೋಕ್ಕೆ ಮನಸ್ಸಿಗೆ ನೋವಾಗ್ತಿದೆ, ಆ ವಿಚಾರನ ತುಂಬ ಗಾಢವಾಗಿ ತಗೊಂಡಿದ್ದೀರಾ, ಅದರಿಂದ ಹೊರಗಡೆ ಬರ್ತಿದ್ದೀರಾ. ಅದರಿಂದ ನಿಮಗೆ ಇನ್ನಷ್ಟು ಕ್ಲಾರಿಟಿ ಕೂಡ ಸಿಗ್ತಿದೆ. ಧ್ಯಾನನ ಮಾಡಿ ಹಾಗೂ ಶಿವನ ಆಲಯಕ್ಕೆ ಹೋಗಿ ನಿಮ್ಮ ಕೈ ಹಸ್ತದಿಂದ ಶಿವನಿಗೆ ಬೆಲ್ವ ಪತ್ರನ ಕೊಟ್ಟು ಬನ್ನಿ. ಇನ್ನಷ್ಟು ಬದಲಾವಣೆಗಳು ನಿಮ್ಮ ಲೈಫಲ್ಲಿ ಆಗ್ತಿದೆ. ನಿಮ್ಮ ಲೈಫಿಗೆ ಹೊಸ ಪರ್ಸನ್ ಕೂಡ ಬರ್ತಿದ್ದಾರೆ. ಹಾಗೂ ಸ್ವಲ್ಪ ಮೇಲ್ ಪರ್ಸನ್ಸಿಂದ ನಿಮಗೆ ಸಮಸ್ಯೆಗಳಾಗ್ತಿದೆ, ದೃಷ್ಟಿಗಳಾಗ್ತಿದೆ. ಹಾಗೂ ನಿಮ್ಮ ಕೆಲಸದಲ್ಲೂ ಕೂಡ ಮೇಲ್ ಪರ್ಸನ್ನಿಂದ ಸ್ವಲ್ಪ ಸಮಸ್ಯೆಗಳಾಗ್ತಿದೆ. ಆ ವ್ಯಕ್ತಿಗಳು ನಿಮ್ಮ ಹತ್ರ ಒಂದು ಮಾತಾಡ್ತಿದ್ದಾರೆ, ಹಿಂದೆಗಡೆ ಇರುವಂತಹ ವ್ಯಕ್ತಿಗಳ ಹತ್ರ ಒಂದು ಮಾತಾಡ್ತಿದ್ದಾರೆ. ಅವರ ಮಕವಾಡ ಕೂಡ ಕಳಚಿ ಬೀಳ್ತಿದೆ ಮುಂದಿನ ದಿನಗಳಲ್ಲಿ. ಆ ವ್ಯಕ್ತಿನ ತುಂಬಾ ಒಳ್ಳೆಯವರು ಅಂತ, ತುಂಬಾ ಸಾಧು ಅಂತ, ತುಂಬಾ
ಒಳ್ಳೆ ವ್ಯಕ್ತಿ ಅಂತ ನೀವೇನು ಅಂದ್ಕೊಂಡಿದ್ದೀರಾ ಅದು ಅಪೋಸಿಟ್ ಆಗಿರುವಂತಹ ವ್ಯಕ್ತಿ ಈ ವ್ಯಕ್ತಿ ಅನ್ನೋದನ್ನು ರಾಯರು ನಿಮಗೆ ತೋರಿಸ್ಕೊಡ್ತಿದ್ದಾರೆ. ಹಾಗೂ ನಿಮ್ಮ ಫ್ರೆಂಡ್ಶಿಪ್ ಏನು ತುಂಬ ದಿವಸಗಳಿಂದ ಗ್ಯಾಪ್ ಆಗಿದೆ, ಆ ವ್ಯಕ್ತಿನ ಮಾತು ಬಿಟ್ಟು ನೀವು ದೂರ ಇದ್ದರೆ ಆ ವ್ಯಕ್ತಿಗಳು ಕೂಡ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಹೆಚ್ಚು ಬಟರ್ಫ್ಲೈಸ್ನ ನೀವು ವಾಚ್ ಮಾಡ್ತಿದ್ದೀರಾ ಹಾಗೂ ಇನ್ನಷ್ಟು ಗರುಡ ಪುರಾಣಗಳ ಬಗ್ಗೆ ಗಮನ ಕೊಡ್ತಿದ್ದೀರಾ, ಅದ್ರ ಬಗ್ಗೆ ತಿಳ್ಕೊಳ್ತಿದ್ದೀರಾ. ಹೆಚ್ಚು ಬುಕ್ಸಸ್ನ ಓದಲಿಕ್ಕೆ ಅವಕಾಶಗಳು ಕೂಡ ಸಿಗ್ತಿದೆ. ಬುಕ್ಸ್ ಕೂಡ ಗಿಫ್ಟ್ ನಿಮಗೆ ಸಿಗ್ತಿದೆ. ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ತಂದೆ ತಾಯಿಯಿಂದ ನಿಮಗೆ ಉಡುಗೊರೆ ಸಿಗ್ತಿರ್ಬೋದು, ಅಥವಾ ನಿಮ್ಮ ಗುರುಗಳಿಂದ ನಿಮಗೆ ಬುಕ್ಸಸ್ ಗಿಫ್ಟ್ ಕೂಡ ಸಿಗ್ತಿರ್ಬೋದು. ಆಸ್ಟ್ರಾಲಜಿ ರೀಡಿಂಗ್ ಕಲಿಬೇಕು ಅಂತ ತುಂಬ ನಿಮ್ಮ ಮನಸ್ಸಿಗೆ ಅನ್ನಿಸ್ತಿದೆ, ಅದನ್ನು ಕೂಡ ನೀವು ಪ್ರಯತ್ನ ಮಾಡ್ತಿದ್ದೀರಾ. ಪ್ರತಿಯೊಂದು ಹೆಜ್ಜೆಲೂ ನಿಮಗೆ ಏನು ಪೇಯ್ನು ನೋವು ಆಗಿದೆ ಅದೆಲ್ಲದಕ್ಕೂ ಮುಂದಿನ ದಿನಗಳಲ್ಲಿ ದಾರಿ ಸಿಗ್ತಿದೆ. ಹಾಗೂ ಹೆಚ್ಚಾಗಿ ಸರ್ಪ ಕೂಡ ನಿಮಗೆ ಕಾಣಿಸ್ತಿರ್ಬೋದು, ಭಯ ಪಡಬೇಡಿ. ಫೈಲ್ ನಂಬರ್ 2 ಆ ವಿಚಾರವಾಗಿ ನೀವು ಅನಿಸೋದು ನಿಮ್ಮ ಮೂಲ ಜಾತಕನ ಪರಿಶೀಲನೆ ಮಾಡಿಸಿ. ನಿಮ್ಮನ್ನು ತುಂಬ ಪ್ರೊಟೆಕ್ಟ್ ಮಾಡ್ತಿದ್ದಾರೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಕೂಡ. ಎಸ್, ಯಾರಿಗೆ ನಿಮ್ಮ ಸಹಾಯ ಅಗತ್ಯ ಇದೆ ಅವ್ರಿಗೆ ಮಾತ್ರ ಸಹಾಯನ ಮಾಡಿ. ಯಾರು ಮುಖವಾಡ ಹಾಕ್ಕೊಂಡು ನಿಮ್ಮ ಮುಂದೆ ಬಂದು ಸಹಾಯನ ಕೇಳ್ತಿದ್ದಾರೆ, ನಿಮ್ಮ ಮನಸ್ಸಿಗೆ ಅವ್ರಿಗೆ ಸಹಾಯ ಮಾಡಬಾರ್ದು ಅನಿಸ್ತಿದೆ, ಅದನ್ನು ಅಲ್ಲೇ ಸ್ಟಾಪ್ ಮಾಡಿ. ಬಿಕಾಸ್ ಅದು ಮುಂದಿನ ದಿನಗಳಲ್ಲಿ ತುಂಬ ಸಮಸ್ಯೆಗಳಾಗಬಹುದು. ಅದರಿಂದ ನೀವು ಹೊರಗಡೆ ಬರೋಕ್ಕೆ ತುಂಬ ವರ್ಷಗಳೇ ಆಗಬಹುದು. ಇದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗಿದೆ. ಹಾಗೂ ಶನಿವಾರ ನಿಮ್ಮ ಕೈಯಸ್ತದಿಂದ ಎಳ್ಬತ್ತಿ ಕೂಡ ಹಚ್ಚಿ ಬನ್ನಿ. ನನ್ನ ಪ್ರೊನೌನ್ಸಿಯೇಷನಲ್ಲಿ ಏನಾದರೂ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಎಳ್ಬತ್ತಿನ ಹಚ್ಚಿ ಬನ್ನಿ. ಆಂಜನೇಯ ಸ್ವಾಮಿನ ಹೆಚ್ಚಾಗಿ ಮಂತ್ರ ಪಠಣೆನ ಮಾಡಿ ಸ್ತೋತ್ರನ ನಿಮ್ಮ ಮನೆಯಲ್ಲಿ ಹಾಕಿ ಕೇಳಿ. ಇನ್ನಷ್ಟು ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ಎಸ್, ನಿಮ್ಮ ಮನಸ್ಸಲ್ಲಿ ತುಂಬಾ ಒಂದು ವಿಚಾರವಾಗಿ ಕ್ವಶನ್ ಇದೆ, ಅದಕ್ಕೆ ಉತ್ತರನ ಬೇಕಾಗಿದೆ, ಆ ಉತ್ತರ ಕೂಡ ಸಿಗ್ತಿದೆ. ಹಾಗೆ ನಿಮ್ಮ ಕುಟುಂಬದಲ್ಲಿ ಯಾರು ಹಿರಿಯ ವ್ಯಕ್ತಿಗಳಿದ್ದಾರೆ ಅವರು ನಿಮಗೇನೋ ಒಂದು ಮೆಸೇಜಸ್ನ ತಲುಪಿಸ್ಬೇಕಾಗಿದೆ, ಅದನ್ನು ನಿಮ್ಮ ಹತ್ರ ತಲುಪಿಸ್ತಿದ್ದಾರೆ ಕೂಡ. ಫೈಲ್ ನಂಬರ್ 2 ಅದು ತಿಳಿದ ಮೇಲಿಂದ ನೀವು ಇನ್ನಷ್ಟು ಅಲರ್ಟ್ ಆಗ್ತಿದ್ದೀರಾ, ಎಚ್ಚರಿಕೆಯಿಂದ ಹೋಗ್ತಿದ್ದೀರಾ. ಕೋರ್ಟ್ ವಿಚಾರದಲ್ಲಿ ಕಾನೂನಿಗೆ ಸಂಬಂಧಪಟ್ಟಿರೋ ಕೆಲಸಗಳು ಯಾವುದಾದ್ರೂ ಪೆಂಡಿಂಗ್ ಇದ್ದರೆ ಆ ಕೆಲಸ ಕೂಡ ಕಂಪ್ಲೀಟ್ ಆಗ್ತಿದೆ ಈ ಮುಂದಿನ ದಿನಗಳಲ್ಲಿ. ಇನ್ನು 1 ತಿಂಗಳಲ್ಲಿ, ಈ ವರ್ಷದ ಕೊನೆಯಲ್ಲಿ ಆ ಕೆಲಸಗಳೆಲ್ಲವೂ ಫಾಸ್ಟಾಗಿ ಮೂವ್ ಆಗ್ತಿದೆ. ನಿಮ್ಮ ಪೂರ್ವಜರ ಆಶೀರ್ವಾದ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ನಿಮ್ಮ ಪೂರ್ವಜರ ಒಂದು ಕಾರ್ಯಗಳನ್ನೇನಾದರೂ ಮಾಡದೆ ನೀವು ಮರ್ತಿದ್ರೆ ಅದನ್ನು ಕೂಡ ನೀವು ಈ ಮುಂದಿನ ದಿನಗಳಲ್ಲಿ ಮಾಡ್ತಿದ್ದೀರಾ. ಅವರಿಂದ ನಿಮಗೆ ಆಶೀರ್ವಾದ, ಅವರಿಂದ ನಿಮಗೆ ಇನ್ನಷ್ಟು ದಾರಿ ಸಿಗ್ತಿದೆ. ಆ ದಾರಿಯಂತೆ ನೀವು ಹೋಗ್ತಿದ್ದೀರಾ, ಅದರಲ್ಲಿ ಇನ್ನಷ್ಟು ಬದಲಾವಣೆ ಆಗ್ತಿದೆ. ಹಾಗೂ ನಿಮಗಾಗ್ತಿರೋ ಅನುಭವಗಳು, ನಿಮಗೆ ಸಿಗ್ತಾ ಇರುವಂತಹ ಮೆಸೇಜ್ಗಳು, ಹಾಗೂ ನಿಮ್ಮ ಒಂದು ಕನಸಿಗೆ ಸಂಬಂಧಪಟ್ಟಿರುವಂತಹ ನಿಮ್ಮ ಕನಸಿನಲ್ಲಿ ಏನು ಡ್ರೀಮ್ನ ಕಾಣ್ತಿದ್ದೀರಾ ಅದನ್ನೊಬ್ಬರ ಹತ್ರ ಶೇರ್ ಮಾಡಬೇಡಿ. ಅದು ಕೆಟ್ಟದೇ ಆಗಿರ್ಬೋದು, ಒಳ್ಳೆಯದೇ ಆಗಿರಬಹುದು, ಅದನ್ನು ನೀವು ಯಾರಿಗೂ ಹೇಳಬೇಡಿ. ಫೈಲ್ ನಂಬರ್ 2 ಎಸ್, ನೀವೊಂದು ಡೈರಿಯಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಅದು ಇನ್ನಷ್ಟು ಇಂಪಾರ್ಟೆಂಟ್ ನಿಮ್ಗೆ ಆಗ್ಬೋದು. ಯಾವುದಾದ್ರೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಇನ್ನಷ್ಟು ಕ್ಲಾರಿಟಿ ನಿಮಗೆ ಸಿಗಬಹುದು. ಫೈಲ್ ನಂಬರ್ 2 ಎಸ್, ತುಂಬಾ ಪಾಸಿಟಿವ್ ಎನರ್ಜೀಸ್ ಇದೆ ಫಾರ್ ಫೈಲ್ ನಂಬರ್ 2ಗೆ. ಎಸ್, ದಿನಾಗಿರೋ ವಸ್ತುಗಳು ಅಥವಾ ಯಾವುದಾದ್ರೂ ವಸ್ತುಗಳು ನಿಮ್ಮ ಡ್ರಾಯರಲ್ಲೋ, ನಿಮ್ಮ ಪರ್ಸ್ನಲ್ಲೋ, ನಿಮ್ಮ ಒಂದು ಮನೆಯಲ್ಲೂ ಇಟ್ಟಿದ್ರೆ ಖಂಡಿತ ಅದನ್ನು ಥ್ರೋ ಔಟ್ ಮಾಡಿ. ಎಸ್, ತುಂಬ ಅದು ನಿಮಗೆ ಇಷ್ಟಪಟ್ಟಿರೋ ಪರ್ಸನ್ಸ್ ಕೊಟ್ಟಿರ್ಬೋದು, ಅಥವಾ ನಿಮ್ಗೆ ಅದು ತುಂಬ ಇಂಪಾರ್ಟೆಂಟ್ ಅನಿಸಿರ್ಬೋದು. ಬಟ್ ಆ ಒಂದು ವಸ್ತುಗಳಿಂದನೇ ಸ್ವಲ್ಪ ನಿಮಗೆ ನಿಮ್ಮ ಕೆಲಸಕ್ಕೆ ಅಡೆತಡೆಗಳು ಆಗ್ತಿದೆ. ಎಸ್, ಎಲ್ಲಾದರೂ ಒಂದು ನದಿ ಸ್ನಾನನೋ ಹೊಳೆ ಸ್ನಾನನೋ ಮಾಡಿ ನಿಮ್ಮ ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳು ಕೂಡ ನಿವಾರಣೆ ಆಗ್ತಿದೆ. ಭೂಮಿಗೆ ಸಂಬಂಧಪಟ್ಟಾಗೆ ಏನು ದೋಷಗಳಿತ್ತು ನಿಮಗೆ, ಆ ಭೂಮಿನ ಖರೀದಿ ಮಾಡಲಿಕ್ಕೆ ತುಂಬಾ ಸಮಸ್ಯೆಗಳಾಗ್ತಿದ್ದು, ಇನ್ನು ಮುಂದೆ ಆ ಸಮಸ್ಯೆಗಳು ನಿಮಗೆ ರಾಯರಿಂದ ಆ ಒಂದು ದೃಷ್ಟಿಯಿಂದ ನಿಮ್ಮನ್ನು ದೂರ ತಳ್ತಿದ್ದಾರೆ ರಾಯರು. ಹಾಗೆ ಭೂವರಸ್ವಾಮಿಯ ಆಶೀರ್ವಾದ ಕೂಡ ಫೈಲ್ ನಂಬರ್ 2ಗೆ ಹೆಚ್ಚಾಗಿದೆ. ನಾ ಆಗಲೇ ಹೇಳಿದಾಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋದನ್ನು ನೀವು ಎಷ್ಟು ಅರ್ಥ ಮಾಡ್ಕೋತಿದ್ದೀರಾ. ಎಲ್ಲದೂ ಒಳ್ಳೆಯದಾಗಿ ಅಂತ ನೀವು ಹೋಗ್ತಿದ್ದೀರಾ, ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಿದ್ದೀರಾ. ನಿಮ್ಮ ಒಂದು ಮನಸ್ಸು ತುಂಬ ಮೃದು ಹಾಗೂ ನಿಮ್ಮ ಮನಸ್ಸು ಎಲ್ಲರಿಗೂ ಒಳ್ಳೆಯದನ್ನು ಬಯಸುವಂಥದ್ದಿದೆ. ಬಟ್ ನಿಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳ ಮನಸ್ಥಿತಿ ಅದೇ ರೀತಿಯಾಗಿ ಇಲ್ಲ. ಫೈಲ್ ನಂಬರ್ 2 ಎಸ್,
ನಿಮ್ಮ ಅಜ್ಜಿ ಅಥವಾ ನಿಮ್ಮ ಸಿಸ್ಟರ್ ಆಗಿರಬಹುದು, ಅವರ ಆರೋಗ್ಯದಕ್ಕೆ ಸಂಬಂಧಪಟ್ಟಾಗ ಏನಾದರೂ ಸಮಸ್ಯೆಗಳಿದ್ರೆ ಅದು ಕೂಡ ನಿವಾರಣೆ ಆಗ್ತಿದೆ. ಇನ್ನಷ್ಟು ಒಳ್ಳೆ ಪುಣ್ಯಕ್ಷೇತ್ರ ದರ್ಶನ ಕೂಡ ಮಾಡ್ತಿದ್ದೀರಾ. ಪುರಿ ಜಗನ್ನಾಥರ ಅನುಗ್ರಹ ಕೂಡ ನಿಮಗೆ ಹೆಚ್ಚಾಗಿ ಸಿಗ್ತಿದೆ. ಕಣ್ಣಿಗೆ ಸಂಬಂಧಪಟ್ಟಾಗಿ ಯಾವುದು ಸಮಸ್ಯೆಗಳಿತ್ತು ಅದು ಕೂಡ ನಿವಾರಣೆ ಆಗ್ತಿದೆ. ನಿಮ್ಮ ದೇಹಕ್ಕೆ ಸಂಬಂಧಪಟ್ಟಾಗೆ ಇನ್ನೂ ತುಂಬ ಸುಸ್ತು ಪಡ್ತಿದ್ದೀರಾ. ತುಂಬ ಏನೇ ಒಂದು ರೀತಿ ನೀವು ಏನೇ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡೋದು ತುಂಬ ಟಯರ್ಡ್ನೆಸ್ ಅನಿಸ್ತಿದೆ. ನಿಮ್ಮ ದೇಹಕ್ಕೆ ತುಂಬಾ ಸುಸ್ತಾಗ್ತಿದೆ. ಅದೆಲ್ಲದ್ರಿಂದನೂ ಆರೋಗ್ಯದ ಸಮಸ್ಯೆ ಇಲ್ಲ ಏನಿದೆ ಅದರೆಲ್ಲದ್ರಿಂದನೂ ನೀವು ನಿವಾರಣೆ ಆಗ್ತಿದೆ. ರಾಯರಿಂದ ನಿಮಗೆ ಇನ್ನಷ್ಟು ದಾರಿ ಸಿಗ್ತಿದೆ. ಹೊಸ ಕೆಲಸನ ಮಾಡ್ತಿದ್ದೀರಾ. ನೀವಿರುವಂಥ ಕೆಲಸ ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಪಾಲ್ ನಂಬರ್ 2. ಎಸ್, ಏಂಜಲ್ಸಿಂದ ಮೆಸೇಜಸ್ನ ನೋಡೋಣ. ಹೆಸರು ನೋಡೋಣ. ಎಸ್, ನೋ ನೀಡ್ ಟು ವರಿ ಇದೆ. ಪಾಸಿಟಿವ್ ಆಗಿ ಇರಿ. ಹಾಗೂ ನಿಮ್ಮ ಸುತ್ತ ಇರುವಂತಹ ವಾತಾವರಣಕ್ಕೆ ಸಂಬಂಧಪಟ್ಟಾಗೆ ತುಂಬ ತಲೆ ಕೆಡಿಸ್ಕೊಂಡಿದ್ದೀರಾ. ಆ ಒಂದು ವಿಚಾರವಾಗಿ ಖಂಡಿತ ಮುಂದಿನ ದಿನಗಳಲ್ಲಿ ಅದು ಕೂಡ ತುಂಬಾ ಚೇಂಜಸ್ ಆಗುತ್ತೆ. ಎಸ್, ಒಂದು ರೀತಿ ನೀವು ಏನು ನಿರ್ಧಾರ ತಗೋತಿದ್ದೀರಾ ಅದಕ್ಕೆ ಸ್ವಲ್ಪ ನಿಧಾನವಾಗಿ ನಿರ್ಧಾರನ ತಗೊಳ್ಳಿ. ಎಲ್ಲದರಲ್ಲೂ ಬಹಳಷ್ಟು ಯಶಸ್ಸನ್ನ ನೀವು ನೋಡಲಿಕ್ಕೆ ಅವಕಾಶ ಕೂಡ ಸಿಗ್ತಿದೆ. ಪಾಯಲ್ ನಂಬರ್ 2. ನಿರ್ಧಾರ ಏನು ತಗೋತಿದ್ದೀರಾ ಸ್ವಲ್ಪ ನಿಧಾನವಾಗಿ ತಗೊಳ್ಳಿ. ಆಲೋಚಿಸಿ ನಿರ್ಧಾರ ತಗೊಳ್ಳಿ. ಆಲೋಚಿಸಿ ಮಾತಾಡಿ. ಪಾಯಲ್ ನಂಬರ್ 2. ಎಸ್, ಎಂಗೇಜ್ಮೆಂಟ್ ಕೂಡ ಆಗ್ತಿದೆ ಮುಂದಿನ ದಿನಗಳಲ್ಲಿ. ನೀವು ಇಷ್ಟಪಟ್ಟಿರೋ ಪರ್ಸನ್ ಜೊತೆ ನಿಮಗೆ ಎಂಗೇಜ್ಮೆಂಟ್ ಕೂಡ ಆಗ್ತಿದೆ. ಮ್ಯಾರೇಜ್ ಕೂಡ ಫಿಕ್ಸ್ ಆಗ್ತಿದೆ. ಯಾರಿಲ್ಲಿ ಸಿಂಗಲ್ಸ್ ಇದ್ದೀರಾ, ಮ್ಯಾರೇಜ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಹೊಸ ಪ್ರಪೋಸಲ್ ಕೂಡ ನಿಮಗೆ ಬರ್ತಿದೆ. ತುಂಬಾ ಸಂತೋಷ ಆಗ್ತಿದೆ ನಿಮ್ಮ ಬದುಕಲ್ಲಿ. ಹಾಗೂ ಇನ್ನಷ್ಟು ಕ್ಲಾರಿಟಿ ಕೂಡ ಸಿಗ್ತಿದೆ. ನೀವು ಕೇಳಿರೋ ಯಾವುದೇ ಕ್ವಶನ್ಸ್ ಇರ್ಬೋದು. ಪಾಯಲ್ ನಂಬರ್ 2 ಎಸ್ ಅಂತ ಇದೆ ಇಲ್ಲಿ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ. ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟು ಪೇಷನ್ಸಿಂದ ಈ ಒಂದು ರೀಡಿಂಗ್ನ ಕೇಳಿದ್ದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ತೆ. ಲವ್ ಯು ಆಲ್. ಹರೇ ಕೃಷ್ಣ. ಈ ಒಂದು ರೀಡಿಂಗ್ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಮಸ್ತೆ.